ನಮಸ್ಕಾರ ಎಲ್ಲರಿಗೂ. ಹಿಂದಿನ ವಿಡಿಯೋದೊಳಗೆ ಉತ್ತರ ಕರ್ನಾಟಕದ ಬ್ರಾಹ್ಮಣ ಸಂಪ್ರದಾಯದೊಳಗೆ ಸೋಡ್ ಮುಂಜ್ವಿ ಅಥವಾ ಕಾಶಿ ಯಾತ್ರೆನ ಹ್ಯಾಂಗ್ ಮಾಡ್ತಾರಂತ ನೋಡಿದ್ರಿ. ಅದ್ರ ಪದ್ಧತಿನೂ ತಿಳ್ಕೊಂಡಿದ್ರಿ. ಇವತ್ತಿನ ವಿಡಿಯೋದೊಳಗೆ ಹುಲಿಗೆಮ್ಮಗ ಪಡ್ಲಿಗೆ ತುಂಬಿಸೋದು ಅಂದ್ರೇನು, ಅದನ್ನು ಹೆಂಗೆ ಮಾಡ್ತಾರೆ, ಅದ್ರ ವಿಶೇಷ ಏನು ಅನ್ನೋದನ್ನು ಹೇಳ್ತೀನಿ. ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಕೆಲವೊಂದು ಜಿಲ್ಲೆಗಳೊಳಗೆ ಹುಲಿಗೆಮ್ಮ ದೇವಿನ ಕುಲಸ್ವಾಮಿನಿ ಆಗಿರ್ತಾಳೆ, ಅಂದ್ರೆ ಕುಟುಂಬದ ಕುಲದೇವಿ ಆಗಿರ್ತಾಳೆ. ತುಂಗಭದ್ರಾ ನದಿಯ ಎಡದಂಡೆ ಮ್ಯಾಲಿರೋ ಕೊಪ್ಪಳ ಜಿಲ್ಲೆಯ ಹುಲ್ಗಿ ಅನ್ನೋ ಊರೊಳಗೆ ಹುಲಿಗೆಮ್ಮ ದೇವಿ ನೆಲೆ ನಿಂತಾಳೆ. ಇದು ಆಕಿ ಮೂಲಸ್ಥಾನ. ಹುಲಿಗೆಮ್ಮನ ಪವಾಡ ಮತ್ತು ಹುಲಿಗೆಮ್ಮನ ಭಕ್ತರು ಕೇವಲ ಕೊಪ್ಪಳ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿಲ್ಲ. ಅದ್ರ ಬದಲಾಗಿ ಕರ್ನಾಟಕ ಅಲ್ದೇನ ನೆರೆ ರಾಜ್ಯದ ಭಕ್ತರು ಹುಲಿಗೆಮ್ಮನನ್ನು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಹುಲಿಗೆಮ್ಮ ಮತ್ತು ಹುಲ್ಗಿ ಗ್ರಾಮ ಅನ್ನೋದು ಜನಪದ ಸಂಸ್ಕೃತಿಯ ಇತಿಹಾಸವನ್ನು ರೂಪಿಸ್ಕೊಂಡದ. ಕಲ್ಯಾಣ ಕರ್ನಾಟಕದ ಶಕ್ತಿ ದೇವತೆ ಮತ್ತು ವಿಜಯನಗರ ಸಾಮ್ರಾಜ್ಯದ ರಕ್ಷಕಿ ಈ ನಮ್ಮ ತಾಯಿ ಹುಲಿಗೆಮ್ಮ. ಸುಮಾರು 800 ವರ್ಷದ ಹಿಂದ ಭಕ್ತರಿಬ್ಬರು ಪ್ರತಿ ಹುಣ್ವಿ ಸೌದತ್ತಿಗೆ ಹೋಗೋದು ವಾಡಿಕೆ. ಒಂದು ಹುಣ್ವಿ ಸೌದತ್ತಿಗೆ ಹೋಗುವಾಗ ಬಹಳಷ್ಟು ಗಾಳಿ ಮಳೆಯಿಂದಾಗಿ ಸಮಯಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ಭಕ್ತಿಗೆ ಮೆಚ್ಚಿದಂಥ ಸೌದತ್ತಿ ಯಲ್ಲಮ್ಮ ದೇವಿ ಅವರಿಗೆ ಅರ್ಧ ದಾರಿಯೊಳಗನ ದರ್ಶನ ಕೊಟ್ಟು, ನೀವು ಇನ್ಮೇಲೆ ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ, ನಾನು ನಿಮ್ಮೂರಿಗೆ ಬಂದು ಅಲ್ಲಿ ನೆಲೆಸ್ತೀನಿ ಅಂತ ಹೇಳ್ತಾಳೆ. ಅಂದಿನ ವ್ಯಾಘ್ರಪುರಿನ ಇಂದಿನ ಹುಲ್ಗಿ ಗ್ರಾಮ. ಹುಲಿಗೆಮ್ಮ ದೇವಿಯ ವಿಶೇಷ ಏನಂದ್ರೆ ದೇವಿ ಕಣ್ಣುಗಳೊಳಗೆ ಸಾಲಿಗ್ರಾಮ ಶಿಲೆ ಇರೋದು. ಪ್ರತಿ ವರ್ಷ ಭಾರತ ಹುಣ್ಣಿಮೆ ದಿವಸ ಇಲ್ಲಿ ಜಾತ್ರೆ ಇರ್ತದ. ಇಷ್ಟೆಲ್ಲ ವಿಶೇಷ ಇರೋ ಹುಲಿಗೆಮ್ಮ ಕುಟುಂಬದ ಕುಲದೇವಿ ಆಗಿದ್ಲಂದ್ರೆ ಆ ಕುಟುಂಬದೊಳಗೆ ಮದ್ವೆ ಫಿಕ್ಸ್ ಆಗಿತ್ತಂದ್ರೆ ಮದ್ವೆಗಿಂತ ಮೊದಲು ಹುಲಿಗೆಮ್ಮಗೆ ಪಡ್ಲಿಗೆ ತುಂಬಿಸೋದು ಅನ್ನೋ ಪದ್ಧತಿನ ಮಾಡ್ತಾರೆ. ಇದನ್ನು ಸಾಮಾನ್ಯವಾಗಿ ಹುಲಿಗೆಮ್ಮಗೆ ಊದು ಹಾಕಿಸ್ಕೊಳ್ಳೋದು ಅಂತ ಕರೀತಾರೆ. ಈ ಪದ್ಧತಿನ ಮಾಡ್ಬೇಕಂದ್ರೆ ಜೋಗಮ್ಮನ್ನ ಕರಿಬೇಕು. ಅವ್ರು ಬಂದು ಮನೆಗೆ ಈ ಪದ್ಧತಿನ ನೆರವೇರಿಸ್ತಾರೆ. ಹುಲಿಗೆಮ್ಮನ್ ಮಾಡೋ ದಿವಸ ಮನೆಯೊಳಗಿರೋ ಎಲ್ಲರೂ ಎಣ್ಣೆ ಹಚ್ಕೊಂಡು ಎರ್ಕೊಂಡಿರ್ತಾರೆ. ಮೊದ್ಲ ಜೋಗಮ್ಮ ಮನೆ ಬಾಗ್ಲಿಗೆ ಬಂದ ಕೂಡಲೇನ ಜೋಗಮ್ಮಗೆ ಕಾಲು ತೊಳ್ಕೊಳ್ಳಿಕ್ಕೆ ನೀರನ್ನು ತಂದು ಕೊಡ್ತಾರೆ. ಆಮೇಲೆ ಜೋಗಮ್ಮಗೆ ಅರಿಶಿನ ಕುಂಕುಮ ಕೊಟ್ಟು ಮನೆ ಒಳಗೆ ಸಂತೋಷದಿಂದ ಕರ್ಕೊಂಡು ಬರ್ತಾರೆ. ಈ ಪದ್ಧತಿಗೆ ಹುಲಿಗೆಮ್ಮಗೆ ಪಡ್ಲಿಗೆ ತುಂಬಿಸೋದು ಅಂತ ಕರೀತಾರೆ. ಪಡ್ಲಿಗೆ ಅಂದ್ರೆ ಹುಲಿಗೆಮ್ಮ ದೇವಿಗಂತನ ಇಟ್ಟಿರೋ ಸಣ್ಣ ಬಿದಿರಿನ ಬುಟ್ಟಿ. ಇದನ್ನ ಜೋಗಮ್ಮ ಬರುವಾಗ ತಗೊಂಡು ಬಂದಿರ್ತಾರೆ. ಜೋಳದ ಕಾಳುಗಳನ್ನು ಪಡ್ಲಿಗೆ ಕೆಳಗೆ ಹಾಕಿರ್ತಾರೆ. ಪೂಜೆ ಎಲ್ಲ ಮುಗಿದ ಮೇಲೆ ಜೋಗಮ್ಮ ಆ ಜೋಳದ ಕಾಳನ್ನೆಲ್ಲ ಮನೆ ತುಂಬ ಚಲ್ಕೋತ ಹೋಗ್ತಾರೆ. ಅವು ಮುತ್ತು ರತ್ನದ ರೂಪದಂಗೆ ಬೆಲೆ ಬಾಳ್ತಾವ. ಆಮೇಲೆ ಮನೆ ಮಂದಿ ಎಲ್ಲ ಕೆಳಗೆ ಬಿದ್ದಿರೋ ಜೋಳದ ಕಾಳನ್ನೆಲ್ಲ ಆರಿಸ್ಕೊಂಡು ಧಾನ್ಯಗಳ ಚೀಲದೊಳಗೆ ಹಾಕ್ತಾರೆ. ಇದು ಹಿಂದಿನಿಂದ ಬಂದಂಥ ಒಂದು ಸಂಪ್ರದಾಯ. ಹಿರಿಯರು ಮಾಡ್ಕೊಂಡು ಬಂದಾರ ಮತ್ತು ಮುಂದಿನ ತಲೆಮಾರಿನವರು ಈ ಪದ್ಧತಿನ ಮುಂದುವರಿಸ್ತಾರೆ. ಮನೆಯೊಳಗೆ ಮದ್ವೆ ಫಿಕ್ಸ್ ಆದ ಕೂಡಲೇನ ಹುಲಿಗೆಮ್ಮಗಂತನ ಒಂದು ಬಂಗಾರದ ತಾಳಿನ ಮಾಡಿಸಿರ್ತಾರೆ. ಇದಕ್ಕೆ ಹುಲಿಗೆಮ್ಮನ ತಾಳಿ ಅಂತ ಕರೀತಾರೆ. ಈ ಹುಲಿಗೆಮ್ಮನ ತಾಳಿನ ಮನೆಯೊಳಗೆ ಏನಾರ ವಿಶೇಷ ಕಾರ್ಯಕ್ರಮ ಇದ್ದಾಗ ಅಂದ್ರೆ ಮದ್ವೆ ಈ ಥರ ಇದ್ದಾಗ ಮಾಡಿಸಿರ್ತಾರೆ. ಹುಲಿಗೆಮ್ಮಗೆ ಪಡ್ಲಿಗೆ ತುಂಬಿಸೋ ದಿವಸ ಮದುಮಕ್ಕಳ ಬಟ್ಟೆ, ಬಂಗಾರ ಮತ್ತು ಹುಲಿಗೆಮ್ಮಗೆ ಮಾಡಿಸಿದ್ದಂಥ ತಾಳಿ ಮತ್ತೆಲ್ಲ ಇಟ್ಟು ಹುಲಿಗೆಮ್ಮನ ಫೋಟೋ ಇಟ್ಟು ಅವತ್ತು ಪೂಜೆ ಮಾಡ್ತಾರೆ. ಹುಲಿಗೆಮ್ಮನ ಫೋಟೋಕ್ಕೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂವು ಹಣ್ಣು ಹಾಕಿ ಉಡಿ ತುಂಬಿ ಆರತಿ ಮಾಡಿ ಹೂರ್ಣದ ನೈವೇದ್ಯ ಮಾಡ್ತಾರೆ. ಅಂದ್ರೆ ಹೋಳ್ಗೆ ನೈವೇದ್ಯ ಆಗಲೇಬೇಕು. ಇಷ್ಟೆಲ್ಲ ಪೂಜೆ ಆದಮೇಲೆ ಮನೆ ಒಳಗಿರೋ ಹೆಣ್ಮಕ್ಳು ಗಂಡ್ಮಕ್ಳು ಆಮೇಲೆ ಯಾರ್ಯಾರ ಮನೆ ದೇವರು ಹುಲಿಗೆಮ್ಮ ಇರ್ತದೋ ಎಲ್ಲಮ್ಮ ಇರ್ತಾಳೋ ಅವರಷ್ಟ ಒಳಗಿರ್ತಾರೆ. ಉಳ್ದವರೆಲ್ಲ ಹೊರಗೆ ಬಂದ್ಬಿಡ್ತಾರೆ. ಒಳಗಿದ್ದವರು ಊದು ಹಾಕಿಸ್ಕೊಳ್ತಾರೆ. ಊದು ಹಾಕಿಸ್ಕೊಳ್ಳೋದಂದ್ರೆ ಮನೆ ಮಂದಿ ಎಲ್ಲ ನಿಂತಿರ್ತಾರೆ. ಜೋಗಮ್ಮ ಬೇವಿನ ತೊಪ್ಲ ತಗೊಂಡು ಒಬ್ಬೊಬ್ಬರಿಗೆನ ಹುಲಿಗೆಮ್ಮ ಯಲ್ಲಮ್ಮ ಮತ್ತು ಪರಶುರಾಮರ ಹೆಸರು ಹೇಳ್ಕೋತ ದೃಷ್ಟಿ ತೆಗಿತಾರಂತೆ.
ನನಗೂ ಇದು ಗೊತ್ತಿರಲಿಲ್ಲ, ಶಿಲ್ಪ ಅಕ್ಕನ ಕೇಳಿ ತಿಳ್ಕೊಂಡೆ. ಯಾಕಂದ್ರೆ ನಮ್ಮ ಮನೆ ದೇವರು ಬನಶಂಕರಿ. ಹಾಗಾಗಿ ನಾವು ಈ ಟೈಮ್ನೊಳಗೆ ಒಳಗಿರೋದಿಲ್ಲ, ಹೊರಗೆ ಬಂದ್ಬಿಡ್ತೀವಿ. ಈ ಪದ್ಧತಿನ ಕೆಲವೊಂದು ಕಡೆ ಬೇವಿಳಿಸ್ಕೊಳ್ಳೋದು ಅಂತಲೂ ಕರೀತಾರೆ. ಬೇವಿಳಿಸ್ಕೊಳ್ಳೋದು ಎಲ್ಲ ಆದಮೇಲೆ ಜೋಗಮ್ಮಗೆ ಊಟಕ್ಕೆ ಹಾಕ್ತಾರೆ. ಆಮೇಲೆ ಆಕಿಗಂತನ ಸೀರೆ ಕುಬಸ ತಾಂಬೂಲದ ಮೇಲೆ ದಕ್ಷಿಣೆ ಇಟ್ಟು ಕೊಡ್ತಾರೆ. ಆಮೇಲೆ ಮನೆ ಮಂದಿ ಎಲ್ಲ ಜೋಗಮ್ಮಗೆ ನಮಸ್ಕಾರ ಮಾಡಿ ಹುಲಿಗೆಮ್ಮನ ರೂಪದೊಳಗೆ ಜೋಗಮ್ಮ ಬಂದಿರ್ತಾಳಂಥೇಳಿ ತಿಳ್ಕೊಂಡು ಜೋಗಮ್ಮನ ಆಶೀರ್ವಾದನ ತಗೋತಾರೆ. ಕುಲದೇವರ ಆಶೀರ್ವಾದ ಸಿಕ್ತು ಅಂದ್ರೆ ಮುಂದಿನ ಎಲ್ಲ ಕಾರ್ಯಗಳನ್ನು ನಿರ್ವಿಘ್ನದಿಂದ ನಡೀತಾವ. ಹಿಂಗಿರ್ತದೆ ನೋಡ್ರಿ ಹುಲಿಗೆಮ್ಮಗೆ ಪಡ್ಲಿಗೆ ತುಂಬಿಸೋದಂದ್ರೆ. ನಿಮ್ಮ ಮನೆ ದೇವರು ಹುಲಿಗೆಮ್ಮ ಅಥವಾ ಎಲ್ಲಮ್ಮ ಆಗಿದ್ರೆ ಕಮೆಂಟ್ ಮಾಡಿ ನನಗೂ ತಿಳಿಸ್ರಿ. ಹೆಂಗೆ ಅನಿಸ್ತು ಇವತ್ತಿನ ವಿಡಿಯೋ? ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋನ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.